ನೋಡ್ತಿದ್ದೀರಾ, ದಯಮಾಡಿ ಸಪೋರ್ಟ್ ಮಾಡಿ. ನಾನು ಅಷ್ಟರಲ್ಲೆಲ್ಲ ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೊಬಿಟ್ಟು ಅಲಂಕಾರ ಮಾಡಿಬಿಟ್ರೆ ಬಂದಿದೆ ವೀಕ್ಷಕರೇ. ನಾನು ಹಾಕಿರೋ ರಂಗೋಲಿ ಇವತ್ತು ಚೆನ್ನಾಗಿದ್ರೆ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಿದ್ದೀನಿ. ದಯಮಾಡಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ನಿಮಗೆ ಗೊತ್ತಿದೆ ಏನಿದೆ ರೆಗ್ಯುಲೇಷನ್ಸ್ಗಳು ಅಂತ ಈ ಯೂಟ್ಯೂಬ್ನಲ್ಲಿ. ಸೊ ನೀವು ಸಪೋರ್ಟ್ ಮಾಡಿದ್ರೇ ನಾನು ಕೂಡ ಬೆಳೆಯೋದಕ್ಕೆ ಸಾಧ್ಯ. ದಯಮಾಡಿ ಸಪೋರ್ಟ್ ಮಾಡಿ, ನೋಡೋರೆಲ್ಲ ಕೂಡ ಸಬ್ಸ್ಕ್ರೈಬ್ ಆಗಿ. ಈ ಕ್ರೈಟೀರಿಯಾನ ಕಂಪ್ಲೀಟ್ ಮಾಡಬೇಕು ಅಂದರೆ 1000 ಸಬ್ಸ್ಕ್ರೈಬರ್ ಆಗಬೇಕು, 4000 ವಾಚ್ ಓವರ್ ಆಗಬೇಕು ಅನ್ನೋದು ಗೊತ್ತಿರುತ್ತೆ ಯೂಟ್ಯೂಬ್ ನೋಡ್ತಿರೋರಿಗೆಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಚಾನಲ್ನ ನೋಡಿ ಅಂತ ಕೇಳ್ಕೊತೀನಿ. ಯಾಕೆಂದರೆ ನಮಗೂ ಕೂಡ ಮೋಟಿವೇಶನ್ ಅನ್ನೋ ಸಿಗುತ್ತೆ, ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ನ ಮಾಡಬೇಕು ಅನ್ನೋದು ಕೂಡ ನಮ್ಮಲ್ಲಿ ಆಸೆ ಬರುತ್ತೆ ನಮಗೂ ಪ್ರೋತ್ಸಾಹ ಸಿಕ್ಕಾಗ. ಸೊ ನಿಮ್ಮ ಸಬ್ಸ್ಕ್ರೈಬು, ನಿಮ್ಮ ಒಂದು ಕಮೆಂಟ್ಗಳೇ ನಮಗೆ ಪ್ರೋತ್ಸಾಹ ಆಗಿರುತ್ತೆ. ಸೊ ದಯಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನನಗೊಂದು 9 ಮಂತ್ಸ್ದು ಒಂದು ಬೇಬಿ ಇದೆ. ಬೇಬಿನ ಇಟ್ಕೊಂಡು ನಾನು ನನ್ನ ಬಿಡುವಿನ ವೇಳೆಯಲ್ಲಿ ನಾನು ಈ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ದಯಮಾಡಿ ಸಪೋರ್ಟ್ ಮಾಡಿ, ಪ್ರೋತ್ಸಾಹಿಸಿ ಅಂತ ಮತ್ತೊಮ್ಮೆ ಎಲ್ಲರ ಹತ್ರನೂ ಕೇಳ್ಕೊತಿದ್ದೀನಿ. ದಯಮಾಡಿ ಸಪೋರ್ಟ್ ಮಾಡಿ. ಬನ್ನಿ ಕತೆನ ಮುಂದುವರ್ಸೋಣ. ಎಲ್ಲ ಚೆನ್ನಾಗಿ ಬಿಟ್ಟಿದ್ದೀನ, ಎಲ್ಲಾದರೂ ಏನಾದರೂ ಮಿಸ್ಟೇಕ್ ಏನಾದರೂ ಮಾಡಿದ್ದೀನ, ಎಲ್ಲೇನು ಮಿಸ್ಟೇಕ್ ಮಾಡಿದ್ದೀನಿ ಗೊತ್ತಾಗ್ತಿಲ್ಲ. ಏನಾದರೂ ಮಿಸ್ಟೇಕ್ ಮಾಡಿದ್ದೀನ ಈ ರಂಗೋಲಿಲಿ? ಇನ್ನೊಂದು ಸ್ವಲ್ಪ ಕಲ್ಲರು ಡಾರ್ಕಾಗಿ ಹಾಕಬೇಕಿತ್ತು ಅಂತ ನನಗೆ ಅನ್ನಿಸ್ತಿದೆ. ಓಕೆ, ಪರವಾಗಿಲ್ಲ, ಚೆನ್ನಾಗಿ ಬಿಟ್ಟಿದ್ದೀನಿ. ಇರಲಿ. ತುಳಸಿ ಕಟ್ಟೆಗೆ ಯಾವ ರಂಗೋಲಿ ಹಾಕಲಿ ಇವಾಗ? ಇದಕ್ಕೊಂದು ರಂಗೋಲಿ ಹಾಕ್ಬೇಕಲ್ಲ ತುಳಸಿ ಕಟ್ಟೆಗೆ. ಪಿಕಾಕ್ದು ಏನಾದರೂ ಒಂದು ಹಾಕ್ಬಿಡ್ಲಾ? ಇನ್ಯಾವುದು ಹಾಕ್ಲಿ ನೋಡೋಣ. ಈ ರಂಗೋಲಿಗೆ ಕಲರೆಲ್ಲ ಕರೆಕ್ಟಾಗಿ ಹಾಕಿದ್ದೀನ? ಚೆನ್ನಾಗಿ ಬಂದಿದ್ಯಾ? ನಾನು ಚೆನ್ನಾಗದೆ ಚೆನ್ನಾಗಿಲ್ಲ ಅಂತ ನೋಡಿದವರು ಚೆನ್ನಾಗಿದೆ ಅಂತ ಹೇಳಿದ್ರಲ್ವ, ನಾನು ಬಿಟ್ಟಿರೋದಕ್ಕೂ ಚೆನ್ನಾಗಿದೆಯಾ ಇಲ್ವಾ ಅನ್ನೋದು ನನಗೆ ಗೊತ್ತಾಗೋದು. ನೋಡೋಣ. ಆದರೆ ನೀವು ಕೂಡ ಯಾರಿಗೆಲ್ಲ ಈ ರಂಗೋಲಿ ಇಷ್ಟ ಆಯಿತು ಅಂತ ಕೂಡ ಕಮೆಂಟ್ ಮಾಡಿ. ನಾನು ಮಾಡ್ತಿರೋದಕ್ಕಾದ್ರೂ ಒಂದು ಕಮೆಂಟ್ ಕೊಡಿ ಅಂತ ಕೇಳ್ಕೊತೀನಿ. ನನ್ನ ಪ್ರಯತ್ನಕ್ಕಾದ್ರೂ ಬೆಲೆ ಕೊಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಿದ್ದೀನಿ. ಆಯ್ತಾನೆ ರಂಗೋಲಿ ಬಿಟ್ಟು? ಆಯ್ತು ಮಮ್ಮಿ, ಬಿಟ್ಟು ನೋಡು ಚೆನ್ನಾಗಿದೆಯಾ? ಯಾವ ರಂಗೋಲಿ ಚೆನ್ನಾಗಿದೆ ಅಮ್ಮ? ಇದು ಚೆನ್ನಾಗಿದೆಯಾ ಮಮ್ಮಿ? ಎರಡು ಚೆನ್ನಾಗವೆ. ಯಾಕೆ ಕಲರ್ ರಂಗೋಲಿ ಬಿಟ್ಟಿದ್ಯಾ? ಮಾಮೂಲಿ ರಂಗೋಲಿ ಬಿಡ್ಬೇಕು ತಾನೆ? ಅಯ್ಯ ಅವಾಗ ಮಮ್ಮಿ, ನಿನಗೆ ಏನಾದರೂ ಎಳೆ ರಂಗೋಲಿ ಬಿಟ್ಟರೆ ಇದು ಬಿಟ್ಟೆ, ಚಿಕ್ಕ ರಂಗೋಲಿ ಬಿಟ್ಟರೆ ಇದು ಬಿಟ್ಟರೆ ಅಂತ ರಾಗ ಹೇಳ್ತೀವಿ ಒಂದೊಂದ್ಸಲ. ಈಗ ಅಷ್ಟು ಟೈಮ್ ತಗೊಂಡು ನಾನು ಕಲರ್ಫುಲ್ಲಾಗಿ ಬಿಡೋಣ ಅಂತ ಅಂದ್ಬಿಟ್ರೆ ಈಗ ನೋಡ್ರಿ ಹಿಂಗೆ ಆಡ್ತೀನಿ. ನಿನ್ನ ಹತ್ರ ಯಾವ್ದು ಬಿಡಬೇಕು ಯಾವ್ದು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ನಡಿ. ಸರಿ, ಈಗ ರಂಗೋಲಿ ಬಿಟ್ಟಾಯ್ತಲ್ಲೇ ಹೋಗು. ಸ್ವಲ್ಪ ದೇವ್ರ ಫೋಟೋ ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ವರ್ಷೆಲ್ಲ ಇಕ್ಕಿದ್ದೀನಿ ನಾನು. ದೇವ್ರ ಫೋಟೋನೆಲ್ಲ ನೀಟಾಗಿ ಜೋಡಿಸ್ಬಿಟ್ಟು ಹೋಗಿ ಅರ್ಶಿನ ಕುಂಕುಮ ಎಲ್ಲ ನೀಟಾಗಿ ಇಟ್ಬಿಟ್ಟು ಹೋಗಿ ಪೂಜೆ ಮಾಡಿಬಿಡೋ ಹೋಗು ದೇವ್ರ ಮನೆಗೆ. ಹೇಳ್ತಿದ್ದೆ ಅಂತ ನಾನೇ ಅಲ್ಲಿ ಕಡಲೆಕಾಯಿ ಬಿಡಿಸಿದ್ನಲ್ಲ, ತಿನ್ಕೊಂಡು ಕೂತಿದ್ದೆ ನಾನು. ಇನ್ನೇನು ಕೆಲಸ ಇರಲಿಲ್ಲ ನೋಡಿ ನನಗೆ. ದೇವ್ರ ಫೋಟೋ ಒರೆಸ್ದೆ, ದೇವ್ರ ಮನೆ ಎಲ್ಲನೂ ಸೀಟಿ ಎಲ್ಲ ವಾಪ ಮಾಡಿ ಇಕ್ಕಿದ್ದೀನಿ. ಜೋಡಿಸ್ಬಿಟ್ಟು ದೀಪ ಹಚ್ಬೇಕು ಅಷ್ಟೇ, ಹೂವು ಮುಡಿಸ್ಬಿಟ್ಟು. ಅಪ್ಪ ಮಾಡೋಕ್ಕೆ ಗೊತ್ತು ತಾನೆ, ಎಲ್ಲ ಇರಿಸಿ ಮಾಡಿ ಸೀಟಿ ಮಟ್ಟಿ ಅನ್ನೋಷ್ಟು ಎಷ್ಟಾಗಿದೆ ಅಂತ ಅಂದ್ಬಿಟ್ಟು. ನಿನಗೆ ಬಿಡ್ತೀನಿ ಒಂದಿನ ಅಪ್ಪ ಮಾಡೋಕ್ಕೆ, ಯಾವಾಗ ಗೊತ್ತಾಯ್ತದೆ ನಿನಗೆ? ಯವ್ವಾ ನಿಲ್ಸು, ನಿನ್ನ ಕೈ ಮುಗಿದ್ಬಿಡ್ತೀನಿ. ಸುಮ್ಮನೆ ಇದ್ಬಿಡುವ. ಆಯ್ತು, ಇವಾಗ ಏನು ರೆಡಿ ಮಾಡಬೇಕು, ನಾನು ರೆಡಿ ಮಾಡಿ ದೀಪ ಹಚ್ತೀನಿ. ಹೋಗಿ ಇವಾಗ ಸುಮ್ಮನೆ.